ಇವತ್ತು ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಸಂಜೆ 6 ಗಂಟೆಗೆ ಈ ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಸಭೆಯಲ್ಲಿ ಎಐಸಿಸಿ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ ಕೂಡ ಚುನಾವಣಾ ಸಮಿತಿ ಸಭೆಯನ್ನ ಕರೆದಿರುವಂತದ್ದು. ಸಂಜೆ 6 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಮೀಟಿಂಗ್ ಅನ್ನ ಇಟ್ಕೊಳ್ಳಲಾಗಿದೆ. ಈ ಸಭೆಯಲ್ಲಿ ಎಐಸಿಸಿ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಬಾಕಿ ಇರುವಂತ 21 ಕ್ಷೇತ್ರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಆಪ್ತರಿಗೆ ಟಿಕೆಟ್ ಕೊಡಿಸುವಲ್ಲಿ ಗೊಂದಲದ ವಿಚಾರಗಳು ಕೂಡ ಇದೆ. ಇವತ್ತು ಗೊಂದಲ ಸರಿಪಡಿಸಿಕೊಳ್ಳಲಿರುವಂತಹ ಎಐಸಿಸಿ ನಾಯಕರುಗಳು ಇಂದಿನ ಸಭೆಯಲ್ಲಿ 10 ರಿಂದ 15 ಕ್ಷೇತ್ರಗಳ ಟಿಕೆಟ್ ಅನ್ನು ಫೈನಲ್ ಮಾಡುವಂತ ನಿರೀಕ್ಷೆ ಇದೆ. 6-7 ಕ್ಷೇತ್ರ ಬಾಕಿ ಉಳಿಸಿಕೊಳ್ಳಲಿದ್ದಾರೆ ನಾಯಕರು ಅನ್ನೋದು ಗೊತ್ತಾಗ್ತಾ ಇದೆ. ಕಡೆಯ ಕ್ಷಣದಲ್ಲಿ ಲಾಸ್ಟ್ ಮೂಮೆಂಟ್ ನಲ್ಲಿ ಪಕ್ಷ ಸೇರುವವರಿಗೆ ಅವಕಾಶ ಅಂತ ಯಾವಾಗಲೂ ಕಾಂಗ್ರೆಸ್ನಲ್ಲಿ ಇರುತ್ತೆ. ಕೆಲವರು ಬಿಜೆಪಿಯಲ್ಲಿ ಟಿಕೆಟ್ ಅನೌನ್ಸ್ ಆಗ್ತಿದ್ದ ಹಾಗೇನೆ ಅಸಮಾಧಾನಿತರು ಕಾಂಗ್ರೆಸ್ ಬಂದು ಸೇರ್ಪಡೆ ಆಗ್ತಾರೆ. ಸೊ ಅವ್ರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆಗಳಿರುತ್ತೆ. ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅದೇ ಆಗಿದ್ದು. ಈಗ ಬಿಜೆಪಿ ಮೈತ್ರಿ ಬೇರೆ ಮಾಡ್ಕೊಂಡಿರೋದ್ರಿಂದ ಖಂಡಿತವಾಗಿಯೂ ಕೆಲವು ಕ್ಷೇತ್ರಗಳಲ್ಲಿ ಒಂದೇ JDS ನಾಯಕರಿಗೆ ಅಸಮಾಧಾನ ಇರುತ್ತೆ, ಇಲ್ಲ ಬಿಜೆಪಿ ನಾಯಕರಿಗೆ ಅಸಮಾಧಾನ ಇರುತ್ತೆ, ಪಕ್ಷ ತೊರೆಯುವಂತ ಸಾಧ್ಯತೆ ಇರುತ್ತೆ. ಅವ್ರಿಗೆ ಅವಕಾಶ ಕೊಡ್ಬೇಕಲ್ಲ, ಅದನ್ನ ಹಾಗೆ ಪೆಂಡಿಂಗ್ ನಲ್ಲಿ ಇಟ್ಕೊಳ್ತಾರೆ ಅನ್ನೋದು ಲೆಕ್ಕಾಚಾರ. ಹೀಗಾಗಿ ಕೆಲವು ಕ್ಷೇತ್ರ ಪೆಂಡಿಂಗ್ ನಲ್ಲಿ ಇಟ್ಕೊಂಡು ಇನ್ನುಳಿದಂತ ಕ್ಷೇತ್ರಗಳನ್ನ ಅನೌನ್ಸ್ ಮಾಡುವಂತ ಸಾಧ್ಯತೆ ಇದೆ. ಅಭ್ಯರ್ಥಿಗಳ ಆಯ್ಕೆ ಇವತ್ತು ಬಹುತೇಕ ಫೈನಲ್ ಆಗುವಂತ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಜೆ 6 ಗಂಟೆಗೆ ಈ ಒಂದು ಮೀಟಿಂಗ್ ಅನ್ನ ಇಡಲಾಗಿದೆ. ಸಭೆಯಲ್ಲಿ ಎಐಸಿಸಿ ನಾಯಕರುಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇನ್ನುಳಿದ ಕ್ಷೇತ್ರಗಳ ಬಗ್ಗೆ, ಬಾಕಿ ಇರುವಂತ 21 ಕ್ಷೇತ್ರ, ಆ ಕ್ಷೇತ್ರಗಳ ಬಗ್ಗೆ ಇಲ್ಲಿ ಚರ್ಚೆಯನ್ನ ಮಾಡಲಾಗತ್ತೆ. ಕಾಂಗ್ರೆಸ್ನಲ್ಲೂ ಕೂಡ ಪ್ರಯೋಗ ಮಾಡಬೇಕು ಅನ್ನೋದೊಂದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಳಿ. ಶಿವಕುಮಾರ್, ಈಗಾಗಲೇ ಕಾಂಗ್ರೆಸ್ ಕೂಡ ಇನ್ನಿಲ್ಲದಂತ ಕಸರತ್ತನ್ನ ಮಾಡ್ತಾ ಇದೆ. 21 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಅನೌನ್ಸ್ ಮಾಡಬೇಕಾಗತ್ತೆ. ಇವತ್ತಿನ ಮೀಟಿಂಗ್ ನಲ್ಲಿ ಫೈನಲ್ ಮಾಡುವಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಈಗಾಗಲೇ 28 ಲೋಕಸಭಾ ಕ್ಷೇತ್ರಗಳಲ್ಲಿ 7 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಇನ್ನು ಉಳಿದಿರುವಂತ 21 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆ ಕೂಡ ಮೊನ್ನೆ ನಡೆದಂತಹ ದೆಹಲಿಯ ಚುನಾವಣಾ ಸಮಿತಿ ಸಭೆಯಲ್ಲಿ ಚರ್ಚೆಯಾಗಿದೆ. ಆದ್ರೆ ಸಿದ್ದರಾಮಯ್ಯನವರು ಆ ಸಭೆಯಲ್ಲಿ ಭಾಗಿಯಾಗಿರ್ಲಿಲ್ಲ. ಸಿದ್ದರಾಮಯ್ಯನವರು ರಾಜ್ಯದಲ್ಲೇ ಉಳಿದಿದ್ರು. DK ಶಿವಕುಮಾರ್ ಜಾರ್ಜ್ ಅವರು ಆ ಸಭೆಯಲ್ಲಿ ಭಾಗಿಯಾಗಿದ್ರು. ಹಾಗಾಗಿ ಕೆಲವು ಕ್ಷೇತ್ರಗಳಲ್ಲಿ ಗೊಂದಲ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಿದ್ರೆ, DK ಶಿವಕುಮಾರ್ ತಮ್ಮ ಆಪ್ತರಿಗೆ ಟಿಕೆಟ್ ಅನ್ನ ಕೊಡಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಹೀಗಾಗಿ ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲಗಳು ಶುರುವಾಗಿತ್ತು ಇಬ್ಬರು ನಾಯಕರ ನಡುವೆ. ಹಾಗಾಗಿ ಸಿದ್ದರಾಮಯ್ಯ ದೆಹಲಿಗೆ ಹೋಗದೆ ಇರೋದ್ರಿಂದ ಅಲ್ಲಿ ಅಭ್ಯರ್ಥಿಗಳ ಫೈನಲ್ ಮಾಡುವಂತ ಪ್ರಯತ್ನಗಳು ಕೂಡ ವಿಫಲವಾಗಿತ್ತು. ಹಾಗಾಗಿ ಇವತ್ತು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸಂಜೆ 6 ಗಂಟೆಗೆ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಕೂಡ ಇರ್ತಾರೆ, ಹಾಗೆ ಹರೀಶ್ ಚೌಧರಿ ಎಐಸಿಸಿ ನಾಯಕರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಇರ್ತಾರೆ. ಎಐಸಿಸಿಯ 4-5 ಜನ ಸೆಕ್ರೆಟರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಭೆಯಲ್ಲಿ ಉಳಿದಿರುವಂತಹ ಕ್ಷೇತ್ರಗಳ ಬಗ್ಗೆ ಮತ್ತೊಮ್ಮೆ ಚರ್ಚೆ ಆಗತ್ತೆ. ಯಾಕೆಂದ್ರೆ ಈಗ ಒಂದೊಂದು ಕ್ಷೇತ್ರಗಳಿಗೆ 2 ಅಭ್ಯರ್ಥಿಗಳನ್ನ ಪಟ್ಟಿಯನ್ನ ಕಳಿಸಲಾಗಿತ್ತು. ಹಾಗೆ 5 ಕ್ಷೇತ್ರಗಳಿಗೆ 3 ಜನ ಅಭ್ಯರ್ಥಿಗಳ ಒಂದು ಹೆಸರುಗಳನ್ನ ದೆಹಲಿಗೆ ಹೈಕಮಾಂಡ್ಗೆ ಪಟ್ಟಿಯನ್ನ ರವಾನೆ ಮಾಡಲಾಗಿತ್ತು. ಈ ಪಟ್ಟಿಯಲ್ಲಿ ಒಂದು ಹೆಸರನ್ನ ಆಯ್ಕೆ ಮಾಡೋದ್ರಲ್ಲೇ ಸಾಕಷ್ಟು ಗೊಂದಲಗಳಾಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ನಡೆಯುವಂತ ಸಭೆಯಲ್ಲಿ ಬಹುತೇಕವಾಗಿ ಒಂದೊಂದು ಹೆಸರನ್ನ ಸುಮಾರು 10 ರಿಂದ 15 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡುವಂತ ಸಾಧ್ಯತೆಗಳಿದೆ. ಉಳಿದ 6-7 ಕ್ಷೇತ್ರಗಳನ್ನ ಹಾಗೆ ಪೆಂಡಿಂಗ್ ಇಡ್ಲಾಗತ್ತೆ ಕೊನೆಯ ಕ್ಷಣದವರೆಗೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಹಾಗಾಗಿ ಇವತ್ತಿನ ಸಂಜೆಯ ಸಭೆ ಸಾಕಷ್ಟು ಕುತೂಹಲವನ್ನ ಕೆಳಿಸ್ತಾ ಇದೆ. ಇಲ್ಲಿ DK ಶಿವಕುಮಾರ್ ತಮ್ಮ ಆಪ್ತರಿಗೆ ಟಿಕೆಟ್ ಅನ್ನ ಕೊಡಿಸೋದ್ರಲ್ಲಿ ಅವರ ಕೈ ಮೇಲಾಗತ್ತಾ, ಅಥವಾ ಸಿದ್ದರಾಮಯ್ಯನವರು ತಮ್ಮ ಆಪ್ತರಿಗೆ ಕೊಡಿಸುವಲ್ಲಿ ಅವರ ಕೈ ಮೇಲಾಗತ್ತಾ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಬಹುತೇಕವಾಗಿ ಇವತ್ತು ಫೈನಲ್ ಮಾಡ್ಲೇಬೇಕಾಗತ್ತೆ. ಯಾಕೆಂದ್ರೆ ಸಮಯಾವಕಾಶ ಇಲ್ಲ. ಮುಂದೆ ಈಗ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದೆ ಆದ್ರೆ ನಂತರದಲ್ಲಿ ಪ್ರಚಾರ ಕಾರ್ಯಕ್ರಮಗಳು, ಸಮಾವೇಶಗಳು, ಜೊತೆಗೆ ಸರಣಿ ಸಭೆಗಳನ್ನ ಆಯೋಜನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಅತ್ಯಲ್ಪ ಸಮಯ, ಯಾವಾಗ ಬೇಕಾದ್ರೂ ಚುನಾವಣಾ ದಿನಾಂಕ ಪ್ರಕಟ ಆಗಬಹುದು. ಆ ನಿಟ್ಟಿನಲ್ಲಿ ಸಾಕಷ್ಟು ಮಹತ್ವವನ್ನ ಇವತ್ತಿನ ಸಭೆ ಪಡ್ಕೊಂಡಿದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.